ಮೈನಾಗ್ ಹೇಳಿ ಕಾಫಿ ಮಾಡಿಸ್ಕೊಂಡು ಬರ್ತೀಯಾ? ಅವಳು ತುಂಬಾ ಚೆನ್ನಾಗಿ ಕಾಫಿ ಮಾಡ್ತಾಳೆ. ನಾನು ಹೋಗ್ಬೇಕಾ? ಹಾ, ನೀನ್ ತರೋದೇನ್ ಬೇಡ, ನೀನ್ ಅವಳಿಗೆ ಹೇಳು, ಅವಳೇ ತರ್ತಾಳೆ. ಈಗ ಹೇಳಿ ಅಮ್ಮ, ಏನು ನನ್ನ ಜೊತೆ ಮಾತಾಡೋಂಥದ್ದು? ಅದು ನಮ್ಮ ಅಣ್ಣನ ಮಗಳು ತುಳಸಿಗೂ ಧ್ರುವಂಗೂ ಮದ್ವೆ ನಿಶ್ಚಯ ಮಾಡಿದೀವಿ. ಅದಕ್ಕೆ ಒಂದು ಪೂಜೆ ಇಟ್ಕೊಂಡಿದೀವಿ, ನಿಮ್ಮನ್ ಕರೆಯೋಣ ಅಂತ ಬಂದೆ. ಅದು ನಮ್ ಧ್ರುವನ್ ಜಾತಕದಲ್ಲಿ ಒಂದ್ ಸಣ್ಣ ದೋಷ ಇದೆ ಅಂದ್ರು. ಅದಕ್ಕೆ ಒಂದ್ ಸಣ್ಣ ಪೂಜೆ ಇಟ್ಕೊಂಡಿದೀವಿ. ಆ ಪೂಜೆಗೆ ನಿಮ್ಮನ್ ಕರೆಯೋಣ ಅಂತ ಬಂದ್ವಿ. ದಯವಿಟ್ಟು ನೀವು ಬರ್ಬೇಕು. ಹಾ ಸರಿ ಅಮ್ಮ, ಬರ್ತೀನಿ. ಅಣ್ಣ, ಧ್ರುವನ್ನ ಮದ್ವೆಗೆ ಒಪ್ಸಿದ್ ಇವ್ರೆ. ಇವ್ರು ಹೇಳಿದ ತಕ್ಷಣ ಒಪ್ಕೊಂಡ್ಬಿಟ್ಟ. ಹೌದಾ ಸರ್, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸರ್. ಸರ್, ನಮ್ಮ ಅಳಿಯಂದ್ರು ಬಲು ಆಟ ಮಾಡ್ತಿದ್ದ, ಮದುವೆ ಬೇಡ ಮದುವೆ ಬೇಡ ಅಂತ. ಆದ್ರೆ ನಿಮ್ ಮಾತು ಅಂದ್ರೆ ಅವ್ನು ನಿಮಗೆ ಕೊಡೋ ಮರ್ಯಾದೆನೇ ಬೇರೆ ಸರ್. ನಿಮ್ ಮೇಲೆ ಬಹಳ ಗೌರವನೇ ಇಟ್ಟಿದ್ದಾನೆ. ಅದೆಲ್ಲ ಏನಿಲ್ಲ ಬಿಡಿ, ಅದು ಧ್ರುವನ್ ದೊಡ್ಡ ಗುಣ ಅಷ್ಟೇ. ಅದಿರ್ಲಿ, ಮದುವೆ ವಿಚಾರ ಧ್ರುವನ್ ಗೊತ್ತಾ?